ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ನಿಮ್ಮ ವ್ಯಕ್ತಿಯ ನಿನ್ನೆ ರಾತ್ರಿಯ ಭಾವನೆಗಳು ಅಥವಾ ಯೋಚನೆಗಳು. ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡಕತ್ತಿದ್ರ, ಯಾವ ವ್ಯಕ್ತಿ ನಿಮ್ಮ ತಲೆ ಒಳಗೆ ಯಾರು ಹಗಲೆಲ್ಲ ಯೋಚನೆ ಬರ್ತಾಯಿತಿ, ಅವ್ರು ನೆನಪಾಗ್ತದಾರ, ನಿಮ್ಮ ಮನಸ್ಸೊಳಗೆ ಅವ್ರದ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಿ, ಅವ್ರು ಯಾರಾದ್ರೂ ಆಗಿರ್ಬೋದು. ಆ ವ್ಯಕ್ತಿ ನಿನ್ನೆ ರಾತ್ರಿ ಏನು ಯೋಚನೆ ಮಾಡ್ತಿದ್ರ ಅಂತಂದು. ಸೊ ಅಂಥ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮಗೂ ಅವ್ರದ್ದು ಯೋಚನೆ ಕಾಡ್ತಿರ್ಬೇಕು ಅಥವಾ ಆ ವ್ಯಕ್ತಿದ ನೆನಪು ನಿಮಗೆ ಬರ್ತಿರಬೇಕು. ಅಂಥ ವ್ಯಕ್ತಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿರಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ. ನಾನು ನಿಮ್ಮ ಡಾಕ್ಟರ್ ನಿಖಿತಾ. ಇಲ್ಲಿ ನಿಮಗೆ ನಿಖಿತಾ ಟ್ಯಾರೋ ರೀಡಿಂಗ್, ಅವೇಕನ್ ಟ್ಯಾರೋ ವಿತ್ ನಿಖಿತಾ, ಕನ್ನಡ ಟ್ಯಾರೋ ರೀಡಿಂಗ್, ಡೈಲಿ ಕನ್ನಡ, ನೋ ಕಾಂಟ್ಯಾಕ್ಟು, ಥರ್ಡ್ ಪಾರ್ಟಿ, ಲವ್ ಮೆಸೇಜಸ್, ರಿಲೇಷನ್ಶಿಪ್ ಟ್ಯಾರೋ. ಸೊ ಇಂಥವೆಲ್ಲ ನನ್ನ ಚಾನಲ್ ಒಳಗೆ ನಿಮಗೆ ಸಿಗ್ತಾ ಐತಿ. ಸೊ ಹುಡುಕ್ತಿದ್ರಿ ಅಂದರೆ ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ರಿಟರ್ನ್ ವ್ಯೂವರ್ಸ್ ಪ್ಲೀಸ್ ಮಾಡ್ಕೊಳ್ರಿ. ಫಸ್ಟ್ ಟೈಮ್ ಯಾರು ನೋಡ್ತಿದ್ದೀರಿ ರೀಡಿಂಗ್ಸ್ನ, ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟು ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸನ್ನು ನೋಡಿರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಸ್ಟಾರ್ಟ್ ಮಾಡೋಣಂತ. ನಿಮ್ಮ ವ್ಯಕ್ತಿ ನಿನ್ನೆ ರಾತ್ರಿ ಏನು ಯೋಚನೆ ಮಾಡ್ತಿದ್ರು ಅಥವಾ ಏನು ಭಾವನೆಗಳನ್ನು ಹೊಂದಿದ್ರು ನಿಮ್ಮ ಬಗ್ಗೆ. ಸೊ ಆ ವ್ಯಕ್ತಿ ಕಾಂಟ್ಯಾಕ್ಟ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಇರ್ಬೋದು ನೀವು. ಸೊ ಅಂಥ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ನೀವು ಯಾವ ಸಿಚುವೇಶನ್ ಒಳಗೆ ಇರ್ರಿ, ಬಟ್ ನಿಮಗೆ ಅವ್ರ ನೆನಪು ಆಗ್ತಿರ್ಬೇಕು. ಪದೇ ಪದೇ ಅವ್ರದ್ದು ನೆನಪುಗಳು ನಿಮಗೂ ಕಾಡ್ತಿರ್ಬೇಕು. ಓಕೆ, ಮಿಸ್ ಮಾಡ್ಕೊತದಾರ. 5 of cups in reverse, 5 of cups, the devil in reverse, 2 of wands in reverse, ace of swords in reverse. ಮಿಸ್ ಮಾಡ್ಕೊತದಾರ. ಅವ್ರು ನಿಮ್ಮ ಜೊತೆಗಿದ್ರು ಅಷ್ಟೇ, ಇಲ್ಲದ್ರು ಅಷ್ಟೇ, ಬಟ್ ನಿಮ್ಮನ್ನು ಮಿಸ್ ಮಾಡ್ಕೊತಿದ್ದಾರೆ. ಯಾಕಂದ್ರೆ ಅಲ್ಲಿ ಕಮ್ಯುನಿಕೇಷನ್ ಇಲ್ಲ, ನಿಮ್ಮಿಬ್ಬರು ಮಧ್ಯೆ ಒಂದು ಮಾತುಕತೆ ಇಲ್ಲ ಇಲ್ಲಿ. ಹಾಗಾಗಿ ಒಂಟಿತನನ ಅವರಿಗೆ ಕಾಡ್ತಾ ಐತಿ. ಸೊ ಹಂಗೆ ನಿಮ್ಗೂ ಕಾಡ್ತಿರ್ಬೋದಿಲ್ಲ, ಯಾಕಂದ್ರೆ ಮಾತುಕತೆ ಇಲ್ಲ ಅಂದಾಗ. ಸೊ ಎನರ್ಜಿ ಇಬ್ಬರೂ ಪಿಕ್ ಮಾಡ್ತಿರೋದನ್ನ. ಸೊ ನಿಮ್ಮನ್ನು ಭಾಳ ಮಿಸ್ ಮಾಡ್ಕೊತಾರೆ, ಭಾಳ ನಿಮ್ಮನ್ನು ಹಚ್ಕೊಂಡ್ರೆ ಸಹ ಅವರು. ಸೊ ಈ ಬಾಂಡಿಂಗನ್ನು ನನಗೆ ಭಾಳ ಅಂದರೆ ಹಚ್ಕೊಂಡ್ಬಿಟ್ಟೇನೆ ಅಂತ ನನಗೆ ಇಷ್ಟು ನೋವು ಆಗ್ತದನಂತ ಯೋಚನೆ ಮಾಡ್ತಿದ್ದಾರೆ ಅವರು ನಿಮ್ಮ ಬಗ್ಗೆ. ಅದು ನಿಜವಾಗ್ಲೂ ಇಲ್ಲೊಂದು ಪ್ರೀತಿ ಐತಾ, ಬರೀ ಅಟ್ರಾಕ್ಷನ್ ಐತಾ ಅಂತ ಒಂದು ಕ್ವಶನ್ ಮಾರ್ಕ್ ಆಗೈತಿ ನಿಮ್ಮ ವ್ಯಕ್ತಿಗೆ. ಕೆಲವೊಂದ್ಸಲ ಪ್ರೀತಿ ಅನ್ನೋದು ಬಂಧನ ಅಂತ ಅನ್ನಿಸ್ತಿರ್ಬೇಕು. ಹಾಗಾಗಿ ಡೆವಿಲ್ ಕಾರ್ಡ್ ಬಂದೈತಿಲ್ಲ. ಭಾಳ ಸ್ಟಕ್ ಫೀಲ್ ಮಾಡ್ತಿದ್ದಾರೆ. ಏನು ಮಾಡಬೇಕು ರಿಲೇಷನ್ಶಿಪ್ ಅಂತ ಅವರಿಗೆ ಕನ್ಫ್ಯೂಸ್ ಆಗೈತಿ. ಯಾಕಂದರೆ ಇಲ್ಲಿ ಒಂದು ಅಟ್ರಾಕ್ಷನ್ ಐತಿ, ಒಂದು ಅಟ್ಯಾಚ್ಮೆಂಟ್ ಐತಿ, ಬಟ್ ಅದು ನಿಜವಾದ ಪ್ರೀತಿನ ಅಥವಾ ಸುಮ್ಮನೆ ನಾವು ಅದು ಅಟ್ರಾಕ್ಷನ್ ಆಗ್ಯಾನ ಅನ್ನೋದು ಕನ್ಫ್ಯೂಸ್ ಭಾಳ ಐತಿ. ಹಾಗಾಗಿ ಭಾಳ ಅಂದ್ರೆ ಭಾಳ ಸ್ಟಕ್ ಫೀಲ್ ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ. ಕನ್ಫ್ಯೂಷನ್ ಅದರ. ಹಾಗಾಗಿ ಏನು ಮಾತಾಡಬೇಕು, ಅದಕ್ಕೆ ಏನು ಸ್ಟೆಪ್ ತೊಗೋಬೇಕು ಅನ್ನೋದನ್ನು, ಅಂದರೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಅವ್ರಿಗೆ ಏನೋ ಒಂದು ದಿಕ್ಕು ತೋರ್ಸ್ದಂಗೆ ಆಗೈತಿ. ಬಟ್ ನಿಮ್ಮನ್ನು ಭಾಳ ಇಷ್ಟಪಡ್ತಿದ್ದಾರೆ, ಎಮೋಷ್ನಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಭಾಳ ಹಚ್ಕೊಂಡಾರ ಅಂದ್ರೆ ನಿಮ್ಮನ್ನ ಈಗ ಕನೆಕ್ಟ್ ಆಗ್ತಿದ್ದಾರೆ ನಿಮ್ಮ ಜೊತೆಗೆ. ಕಿಂಗ್ ಆಫ್ ಕಪ್ಸ್ ಇನ್ ರಿವರ್ಸ್, ಅದು ಕಿಂಗ್ ಆಫ್ ಕಪ್ಸ್ ಬಂದೈತಲ್ಲ. ಇಷ್ಟೆಲ್ಲ ಯೋಚನೆಗಳಿದ್ದಾಗ ವ್ಯಕ್ತಿ ನಿನ್ನೆ ರಾತ್ರಿ ನಾವು ಒಂಟೆ ಅದೇ ಜೀವನದಾಗ ಅನ್ನಂಗೇನೋ ಒಂದು ಸ್ವಲ್ಪ ಬೇಜಾರಾಯ್ತು. ಬಟ್ ಫೀಲಿಂಗ್ಸ್ ವೈಸ್ ನಿಮ್ಮ ಅಂದರೆ ರಿಲೇಷನ್ಶಿಪ್ ವೈಸ್ ಲೋ ಆಗ್ಯಾರ. ಬಟ್ ಅವರು
ಅವ್ರ ಕರಿಯರ್ ಒಳಗಾಯ್ತು, ದುಡಿಮೆ ಒಳಗಾಯ್ತು, ಫೈನಾನ್ಷಿಯಲಿ ಎಸ್ ದೇ ಆರ್ ಡೂಯಿಂಗ್ ವೆಲ್. ಅದ್ರದ್ದು ಏನೂ ಕೊರತೆ ಇಲ್ಲ ಅವ್ರಿಗೆ ಇಲ್ಲಿ. ಆ್ಯಕ್ಚುಲಿ ದುಡ್ಡಿಂದ ಕೊರತೆ ಇಲ್ಲ, ಲಕ್ಸುರೀಸಿಗೇನು ಕೊರತೆ ಇಲ್ಲ, ಜೀವನಕ್ಕೊಂದು ಆರಾಮ ಐತಿ. ಬಟ್ ರಿಲೇಷನ್ಶಿಪ್ ಬಂದಾಗ, ಬಾಂಡಿಂಗ್ ಅಂತ ಬಂದಾಗ, ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಇಷ್ಟೆಲ್ಲ ಅವ್ರಿಗೆ ಕನ್ಫ್ಯೂಷನ್ಸ್ ಆಗ್ತದವು. ಸೊ ಇಲ್ಲಿ ಫೋಕಸ್ ಮಾಡ್ತಾ ಇಲ್ಲ ಅವರು ಒಳ್ಳೇದ ಕಡೆಗೆ, ಅಥವಾ ನಿಮ್ಮ ರಿಲೇಷನ್ಶಿಪ್ ಒಳಗೆ ಕೆಲವೊಂದು ಒಳ್ಳೆಯ ವಿಷಯಗಳಿರ್ತಾವಲ್ಲ, ಅವು ಬೂಸ್ಟ್ ಮಾಡ್ಕೊಳಂಥವು, ಅದ್ರ ಕಡೆ ಅವ್ರು ಲಕ್ಷ್ಯ ಕೊಡಕತ್ತಿಲ್ಲ. ಬರೇ ಬ್ಯಾಡಾಗಿದ್ದ ವಿಚಾರಗಳು, ಹಿಂಗಾತು, ಹಿಂಗಂದ್ರಿ, ನೀವು ಹಿಂಗಂದ್ರಿ, ನನಗೆ ನೋವಾಯ್ತು, ನಾ ಏನು ಮಾಡ್ಲೀಗ, ನಾನೇ ಭಾಳ ಹಚ್ಕೊಂಡಿದ್ನ ಏನ, ನೀವೇನು ನಿಮ್ಗೆ ಅಂದ್ರೆ ನೀವು ಕೇರೆ ಮಾಡಲಿಲ್ಲ, ಹಿಂಗೆ ನೆಗೆಟಿವ್ ಥಾಟ್ಸ್ ಭಾಳ ಬರ್ತವೆ. ಮಾತಾಡಬೇಕು, ನಿಮ್ಮ ಜೊತೆಗೆ ದಾರಿ ನಡಿಬೇಕು, ಜೊತೆಗೆ ಐತಿ, ಬಟ್ ಕನ್ಫ್ಯೂಷನ್. ಸೊ ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರು ನಿಮ್ಮ ವ್ಯಕ್ತಿ? ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ವ್ಯಕ್ತಿ ಇರಬೇಕು. ನಿಮ್ಮ ಎಕ್ಸ್ ಆಗಿರ್ಬೋದಿಲ್ಲ, ನಿಮ್ಮ ಬಿಟ್ಟು ಹೋದವ್ರು ಆಗಿರ್ಬೋದು. ನೀವು ಅಂದರೆ ಸೆಲೆಕ್ಟ್ ಮಾಡ್ಕೊಂಡಿರೋದು. ಸೊ ನಿಮ್ಮ ವ್ಯಕ್ತಿಗೂ ಅನ್ನಿಸ್ತಾ ಐತಿ, ಸೊ ನಾವು ಭಾಳ ಪಾಸ್ಟ್ ಲೈಫ್ ಕನೆಕ್ಷನ್ ಇರ್ಬೋದನ, ಇದು ನನ್ನ ರಿಲೇಷನ್ ಏನಿದು ಅಂತ ಕನ್ಫ್ಯೂಷನ್. ಇದೂ ಕನ್ಫ್ಯೂಷನ್. ಬಿಕಾಸ್ ಇಷ್ಟೊಂದು ಅಟ್ರಾಕ್ಷನ್ನು ಇಷ್ಟೆಲ್ಲ ಬೇಡ ಅಂತಂದ್ರೂ ಸಿ ಹನಿಮೂನ್ ಓಕೆ, ನಿಮ್ಮ ಜೊತೆಗೆ ಮಾತಾಡಬೇಕು, ನಿಮ್ಮ ಜೊತೆಗೆ ಹೇಳಿದೆ ಲಾಂಗ್ ಟರ್ಮ್ ಹೋಗ್ಬೇಕು, ನಿಮ್ಮ ಜೊತೆಗೆ ಎಲ್ಲಾದರೂ ಹೋಗ್ಬೇಕು, ಅಂದ್ರೆ ಜೀವನದ ದಾರಿ ನಡಿಬೇಕು ನಿಮ್ಮ ಜೊತೆಗೆ ಅಂತ ಹೇಳಿದೆ ಆಗಲೇ. ಫೀಲಿಂಗ್ಸ್ ಭಾಳ ಅದಾವು, ಓಕೆ, ಬಟ್ ಆ್ಯಕ್ಷನ್ಸ್ ತೊಗೊಳಕ್ಕೆ ಕನ್ಫ್ಯೂಷನ್ ಭಾಳ ಅದಾವೆ. ಅವ್ರ ಫ್ಯಾಮಿಲಿ ಒಳಗೂ ಭಾಳ ಇಶ್ಯೂಸ್ ಅದಾವೆ. ಓಕೆ, ನಿಮ್ಮ ಅಂದರೆ ನಿಮ್ಮ ವ್ಯಕ್ತಿಯ ಮನೆ ಒಳಗೆ ನಿಮ್ಮ ರಿಲೇಷನ್ಶಿಪ್ಪಿಗಾಗಿನ ಕೆಲವೊಂದು ಭಾಳ ಇಶ್ಯೂ ನಡೀತಿರ್ಬೋದು. ಮಕ್ಕಳೂ ಇಲ್ಲೇ ಇನ್ವಾಲ್ವ್ ಆಗಿರಬಹುದು ಭಾಳ ಜನರಿಗಿಲ್ಲೇ. ಅದ್ರ ಬಗ್ಗೆನೂ ಯೋಚನೆ ಮಾಡ್ತಿದ್ದಾರೆ. ಪೇ ಅಟೆನ್ಷನ್ ಟು ದ ರೆಡ್ ಫ್ಲ್ಯಾಗ್ಸ್. ಜೀವನದಾಗ ಬ್ಯಾಡಾಗಿದ್ದ ವಿಷಯಗಳು ಏನದಾವು ಅದ್ರ ಕಡೆ ನಾ ಲಕ್ಷ್ಯ ಕೊಡಬೇಕು ಹೇಳಿದೆ. ಅದ್ರ ಕಡೆ ಭಾಳ ಲಕ್ಷ್ಯ ಕೊಡ್ತಿದ್ದಾರೆ, ಕೊಡಬೇಕು ಖರೆ, ಬಟ್ ಭಾಳ ಅದಕ್ಕೆ ರೆಡ್ ಫ್ಲ್ಯಾಗ್ಸಿಗೆ ಕೊಡ್ತಿದ್ದಾರೆ, ಬಟ್ ಇರೋದನ್ನ ಮರಿತಿದ್ದಾರೆ. ಹಿಂಗಾಗಿ ಕನ್ಫ್ಯೂಷನ್ಸ್ ಅಂದ್ರೆ ಅವ್ರು ತಮ್ಮದೇ ಪಾಯಿಂಟ್ ಆಫ್ ವ್ಯೂ ಒಳಗೆ ಅವ್ರು ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅವರಿಗೆ ಯೋಚನೆ ಬರ್ತಾ ಇಲ್ಲ. ನಾನು ಹಿಂಗೆ ಯೋಚನೆ ಮಾಡಿದ್ದೀನಿ, ನಾನು ಹಿಂಗೆ ಇರ್ಬೇಕು ಜೀವನ ಎಲ್ಲ ಅಂದಾಗ ನಿಮ್ದು ಏನೋ ಒಂದು ಪ್ರಾಸ್ಪೆಕ್ಟಿವ್ ಇರ್ತೈತಿ. ಇದು ಹಿಂಗಲ್ಲ, ಹಿಂಗೆ ಅಂದಾಗ ಹೌದು ಅವ್ರ ಜಾಗದಾಗ ನಿಂತು ನೋಡಿದ್ರೆ ಸರಿಯಲ್ಲ ಅದು ಹಂಗೆ ಒಂದು ಥಾಟ್ ಬಂದಿತ್ತಂದ್ರೆ ಕ್ಲಾರಿಟಿ ಸಿಕ್ಬಿಡ್ತಿತ್ತು ಅವಳಿಗೆ. ಈ ರಿಲೇಷನ್ಶಿಪ್ಪಿಗೆ ಇನ್ನೊಂದು ಚಾನ್ಸ್ ಸಿಗ್ಬೋದಾ ಅಂತಲೂ ವಿಚಾರ ಮಾಡ್ತಿದ್ದಾರೆ ನೋಡ್ರಿ. ಏನು ಮಾತುಕತೆ ಮಾಡಿರಿ, ಏನು ಮಾಡ್ಕೊಂಡಿರಿ ನೋಡ್ರಿ ಯಾರ್ಯಾರು. ಯಾಕೆ ಅಟ್ಯಾಚ್ಮೆಂಟು ಒಂದು ಬಾಂಡಿಂಗ್ ಭಾಳ ಐತಿ ಇಬ್ರಿಗೂ ಇಲ್ಲೇ. ಕಮಿಟ್ಮೆಂಟ್ ಕೊಡಬೇಕು ನೋಡಿರಿ. ಹನಿಮೂನ್ ಬಂದೈತಂದ್ರೆ ಏನು, ಮದುವೆ ಮಾಡ್ಕೊಂಡು ಹನಿಮೂನಿಗೆ ಹೋಗ್ಬೇಕು. ಓಕೆ, ದಿಸ್ ಆಲ್ಸೋ ಸೇಸ್ ಡೆಬಿಲ್ ಕಾರ್ಡ್ ಬಂದ್ರೆ ಮ್ಯಾರೇಜ್ ಅಂತಲೇ ಹೇಳ್ತೇವೆ ನಾವು, ಬಟ್ ರಿವರ್ಸಿಂದ ಬರೋದ್ರಿಂದ ಕನ್ಫ್ಯೂಷನ್ಸ್ ಇಲ್ಲೇ. ಡಿಸಿಷನ್ ಏನು ತೊಗೊಳ್ಳಿ, ಯಾಕಂದ್ರೆ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಐತಿ ಇಲ್ಲಿ. ಒಂದು ಫ್ಯಾಮ್ಲಿಯಿಂದ ಸೈಡ್ ಇಟ್ಟು ನಿಮ್ಮ ಕಡೆ ಒಂದು ಡಿಸಿಷನ್ ತೊಗೋಬೇಕು ಅವರು, ಇಲ್ಲ ನಿಮ್ಮನ್ನು ಬಿಟ್ಕೊಟ್ಟು ಆ ಕಡೆ ಡಿಸಿಷನ್ ತೊಗೋಬೇಕು. ಬಟ್ ನಿಮ್ಮನ್ನು ಬಿಟ್ಕೊಡಕ್ಕೆ ಅವ್ರ ಮನಸ್ಸು ಒಪ್ಪಕತ್ತಿಲ್ಲ. ಹೀಗಾಗಿ ನಿನ್ನೆ ರಾತ್ರಿ ಭಾಳ ಕನ್ಫ್ಯೂಸ್ ಸ್ಟೇಟ್ ಒಳಗಿದ್ರು. ಹತ್ತಿರ್ಬೋದು ನಿಮ್ಮ ವ್ಯಕ್ತಿ ನಿನ್ನೆ. ಸೊ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಕೊಳ್ರಿ. ಸ್ವಲ್ಪ ಹೆವಿ ಎನರ್ಜಿ ಒಳಗದಾರ ನಿಮ್ಮ ವ್ಯಕ್ತಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ.
ಸೊ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಲಘು ಹೀಲ್ ಆಗಲಿ ಅಂತಂದು ನೀವು ಕ್ಲೇಮ್ ಮಾಡ್ಕೋಬೋದು. ಹನಿಮೂನ್ ಹೋಗ್ಬೇಕನ್ನಾರ ಓಕೆ. ಸೊ ಹನಿಮೂನ್ ಅಂತಂದ್ರೆ ಮದುವೆ ಮಾಡ್ಕೊಂಡು ಹೋಗೋದು ಅಂತ ಹೇಳಂಗಿಲ್ಲ, ಒಂದು ಚಲೋ ಬಾಂಡಿಂಗ್ ಇರಲಿ ಅಂತ ಬೇಡ್ಕೊರಿ. ಕ್ಲಾರಿಟಿ ಸಿಗಲಿ ಈ ರಿಲೇಷನ್ಶಿಪ್ಪಿಗೆ ಅಂತ ನೀವು ಕ್ಲೇಮ್ ಮಾಡ್ಬೋದು ಇವತ್ತು. ಬಿಕಾಸ್ ಇಲ್ಲಿ ಕ್ಲಾರಿಟಿ ಇಲ್ಲ, ಕನ್ಫ್ಯೂಷನ್ ಭಾಳ ಇರೋದ್ರಿಂದ ಸೊ ಯೂನಿವರ್ಸಿಗೆ ನೀವು ಕ್ಲಾರಿಟಿ ಸಿಗಲಿ ಅಂದ್ರೆ ನಿಮ್ಮ ವ್ಯಕ್ತಿ ಕ್ಲಾರಿಟಿ ಸಿಕ್ಕರಲ್ಲ ನಿಮ್ಮ ಕಡೆ ಬರೋದು, ಅವರು ಮಾತಾಡೋದು ಕಮ್ಯುನಿಕೇಷನ್ ನಿಮ್ಮ ಜೊತೆಗೆ ಫ್ರೀ ಆಗೋದು, ಓಪನ್ ಮೈಂಡಿಂದ ಮಾತಾಡ್ಬೇಕು ಅವ್ರನ್ನ. ಸೊ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಕೊಳ್ರಿ ಈ ರಿಲೇಷನ್ಶಿಪ್ಪಿಗೆ ತಕ್ಕಂಗೆ, ಈ ರೀಡಿಂಗಿಗೆ ತಕ್ಕಂಗೆ. ಸೊ 1 2 3 ಸೊ ಫಸ್ಟ್ ಕಾರ್ಡ್ ಏನಂತ ನೋಡೋಣ. ರೊಮ್ಯಾನ್ಸ್ ಬರ್ತಾ ಐತಿ ನಿಮ್ಮ ಜೀವನದಲ್ಲಿ. ರೊಮ್ಯಾನ್ಸ್ ಯಾರ ಜೊತೆಗೆ, ಈ ವ್ಯಕ್ತಿ ಜೊತೆಗೆ ಅಂದ್ಕೊಂಡಿದ್ರೆ ಓಕೆ ಬರ್ತಾ ಐತಿ. ಲಿಸನ್ ಟು ಯುವರ್ ಇಂಟ್ಯೂಷನ್ಸ್, ನಿಮ್ಮ ಒಳ ಮನಸ್ಸು ಏನು ಹೇಳ್ತಾ ಐತಿ ಅದನ್ನು ಕೇಳ್ರಿ. ನಿಮ್ಮ ಗಟ್ ಫೀಲಿಂಗ್ ಏನು ಹೇಳ್ತಾ ಐತಿ ಸೊ ಅದನ್ನು ಕೇಳ್ರಿ, ಅದನ್ನು ನಂಬ್ರಿ, ಅದು ಯಾವಾಗಲೂ ಕರೆಕ್ಟ್ ಇರ್ತೈತಿ. ನಾವು ಭಾಳ ಇಗ್ನೋರ್ ಮಾಡ್ತೀವಿ ಅದು. ಡೋಂಟ್ ಸ್ಟಾಪ್, 3ನೇ ಕಾರ್ಡ ಡೋಂಟ್ ಸ್ಟಾಪ್. ನೀವೇನಾದರೂ ಒಂದು ಪ್ರಯತ್ನ ಮಾಡ್ತಿದ್ರೆ, ನೀವೇನಾದರೂ ಅಂದ್ಕೊಂಡಿದ್ರೆ ಸೊ ಅದಕ್ಕೆ ನೀವು ಎಫರ್ಟ್ ಹಾಕ್ತಿದ್ರಿ ಅಂದರೆ ಅದಕ್ಕೆ ಸೋಲುಗಳ ನಿಮ್ಮ ಜೀವನದಾಗ ಬರ್ತಿದ್ವು ಅಂದರೆ ಯಾಕೋ ಆಗಕತ್ತಿಲ್ರಿ ಅಂದ್ರೆ ಹೆದರ್ಬೇಡ್ರಿ, ಪ್ರಯತ್ನ ಮಾಡ್ತಿರ್ರಿ. ಮೋಸ್ಟ್ಲಿ ದಿಸ್ ಈಸ್ ನಾಟ್ ದ ರೈಟ್ ಟೈಮ್ ಅನಿಸುತ್ತೆ. ಸೊ ಡೋಂಟ್ ಸ್ಟಾಪ್ ಅಂತ ನಿಮಗಿಲ್ಲಿ ಬಂದಿರೋದು. ಓಕೆ, ಸೊ ದಿಸ್ ಈಸ್ ದ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ. ಇದು ನಿಮ್ಮದೇ ಆದಂಥ ಸ್ಪೇಸು, ಇಲ್ಲಿ ರಿಲೇಷನ್ಶಿಪ್ ಟ್ಯಾರೋ. ಸೊ ನೋಡ್ತಿದ್ದೀರಿ ನಿಮ್ಮ ವ್ಯಕ್ತಿ ಎನರ್ಜೀಸ್, ಥರ್ಡ್ ಪಾರ್ಟಿ, ಹೀಲಿಂಗ್ ಎನರ್ಜೀಸ್, ಯೂನಿವರ್ಸ್ ಮೆಸೇಜಸ್. ಸೊ ಎಲ್ಲನೂ ನಿಮಗಿಲ್ಲಿ ಸಿಗ್ತಾ ಐತಿ. ಅವನ್ನ ನೋಡ್ಕೊಂಡು ಅಪ್ಗ್ರೇಡ್ ಮಾಡ್ಕೊಳ್ರಿ ನಿಮ್ಮ ಜೀವನನ. ಓಕೆ, ಸ್ಟಕ್ ಆಗಬೇಡ್ರಿ. ಸೊ ಪರ್ಸ್ನಲ್ ರೀಡಿಂಗಿಗೆ ಯಾರಿಗೆ ಬೇಕನ್ನೋರು ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಸೊ ಇವತ್ತಿನ ರೀಡಿಂಗ್ ಇಲ್ಲಿಗೆ ಮುಗಿಸೋಣ ಅಂತ. ಅಲ್ಲಿವರೆಗೂ ನಾಳೆ ಮತ್ತೆ ಇನ್ನೊಂದು ಹೊಸ ರೀಡಿಂಗ್ ಬರೋ ಮಟ್ಟ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಹ್ಯಾವ್ ಅ ಹ್ಯಾಪಿ ಡೇ. ಥ್ಯಾಂಕ್ ಯು.